ಒಂದು ದಿನ ತಂದೆಯಾದ ದೇವರ ಸಕಲ ಕೋಪವನ್ನು ತೋರ್ಪಡಿಸಲಿಕ್ಕಿರುವಂಥ ದೇವರ ಯಜ್ಞದ ಕುರಿಮರಿಯಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಎಂಬ ಶೀರ್ಷಿಕೆಯಡಿಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 6ನೇ ಅಧ್ಯಾಯ 16-17 ವಚನಗಳು. ಪ್ರಕಟಣೆ 6:16-17 ವಚನಗಳು. ವಾಕ್ಯ ಹೇಗೆ ಹೇಳ್ತದೆ? ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ವಿಶೇಷವಾಗಿ ಬೋಧಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಕಟಣೆ 6ನೇ ಅಧ್ಯಾಯದಿಂದ ಮೊದಲುಗೊಂಡು 19ನೇ ಅಧ್ಯಾಯದವರೆಗೂ ಭೂಮಿಯ ಮೇಲೆ ಕ್ರಿಸ್ತ ವಿರೋಧಿ ಆಳ್ವಿಕೆ ಆರಂಭವಾದಾಗ ನಡೆಯತಕ್ಕ ನಾನಾ ಸಂಭವಗಳನ್ನು ಇಲ್ಲಿ 6ನೇ ಅಧ್ಯಾಯದಿಂದ 19ರ ಅಧ್ಯಾಯದವರೆಗೂ ಅವುಗಳನ್ನ ವಿವರಿಸಲಾಗಿದೆ. ಇಲ್ಲಿ ನಾನಾ ವಿಧವಾದ ನ್ಯಾಯ ತೀರ್ಪುಗಳಿವೆ. ಈ 6ನೇ ಅಧ್ಯಾಯದಲ್ಲಿ ಮುದ್ರೆ ನ್ಯಾಯ ತೀರ್ಪು, ನಂತರದಲ್ಲಿ ತುತೂರಿ ನ್ಯಾಯ ತೀರ್ಪು, 7 ತುತೂರಿಗಳನ್ನು ಓದುವಾಗ ಉಂಟಾಗುವ ನ್ಯಾಯ ತೀರ್ಪು, ಅದರ ನಂತರದಲ್ಲಿ 7 ಪಾತ್ರೆಗಳನ್ನ ಒಯ್ಯುವಾಗ ಉಂಟಾಗುವ ನ್ಯಾಯ ತೀರ್ಪು, ಹೀಗೆ ವಿಧ ವಿಧ ನ್ಯಾಯ ತೀರ್ಪುಗಳನ್ನ ವಿವರಿಸಲಾಗ್ತದೆ. ಈ 6ನೇ ಅಧ್ಯಾಯದಲ್ಲಿ ಮುದ್ರೆ ದೇವರ ಯಜ್ಞದ ಕುರಿಮರಿಯಾಗಿರುವ ಯೇಸು ಕ್ರಿಸ್ತನು ಆ ಸುರುಳಿಯ ಒಂದೊಂದೇ ಮುದ್ರೆಯನ್ನು ಒಡೆಯುವಾಗ ಹಾಗೂ ಅಲ್ಲಿ ತೋರಿ ಬರುವಂಥ ವಿಧ ವಿಧ ಘಟನೆಗಳನ್ನು ಇಲ್ಲಿ 6ನೇ ಅಧ್ಯಾಯದಲ್ಲಿ ವಿವರಿಸಲಾಗ್ತದೆ. ಮೊದಲ 4 ಮುದ್ರೆಗಳಿಗೆ ಬೇರೆ ಬೇರೆ ಬಣ್ಣದ ಕುದುರೆ, ಅದರ ಮೇಲೆ ಕುಳಿತಿರುವಂಥ ವ್ಯಕ್ತಿ, ಅವರಿಂದ ಆಗುವಂಥ ಭೂಮಿ ಮೇಲೆ ಆಗುವಂಥ ನಾನಾ ಕಾರ್ಯಗಳನ್ನ ವಿವರಿಸಲಾಗ್ತದೆ. 5ನೇ ಮುದ್ರೆ ಒಡೆಯುವಾಗ ರಕ್ತಸಾಕ್ಷಿಗಳ ಆತ್ಮಗಳು ಅವರು ಯಜ್ಞವೇದಿಯ ಕೆಳಗಿನಿಂದ ದೇವರನ್ನು ಯಾವ ವಿಧದಲ್ಲಿ ಪ್ರತೀಕಾರಕ್ಕಾಗಿ ಅವರು ಪ್ರಾರ್ಥಿಸ್ತಾರೆ ಅನ್ನುವಂಥ ವಿಚಾರಗಳು. ನಂತರ 6ನೇ ಮುದ್ರೆ ಒಡೆಯುವಾಗ ಭೂಮಿಯ ಮೇಲೆ ಮತ್ತು ಆಕಾಶದಲ್ಲಿ ಆಗುವಂಥ ನಾನಾ ವಿಧವಾದ ಬದಲಾವಣೆಗಳು, ಇದು ದೇವರ ಕೋಪದ ಆಗಿರುವುದರಿಂದ ಭೂಮಿಯ ಮೇಲಿನ ಮನುಷ್ಯರಲ್ಲಿ ನಾನಾ ವಿಧದ ಜನರು ವೇದನೆ ಪಡುವಂಥ ಸಂಗತಿಗಳನ್ನು ಈ 6ನೇ ಮುದ್ರೆ ಒಡೆಯುವಾಗ ಏನಾಗ್ತದೆ ಎಂಬುದಾಗಿ ವಿವರಿಸಲಾಗ್ತದೆ. ಇಲ್ಲಿ 6ನೇ ಮುದ್ರೆ ಒಡೆಯುವಾಗ ಅಂದರೆ 12ನೇ ವಚನದಿಂದ ಓದುವಾಗ ವಿಧ ವಿಧ ಸಂಗತಿಗಳಾಗ್ತದೆ. ಒಂದು ಮಹಾಭೂಕಂಪ ಉಂಟಾಗ್ತದೆ. ಒಂದು ವೇಳೆ ಅದರ ಪರಿಣಾಮವನ್ನು ನಂತರದಲ್ಲಿ ಓದುವಾಗ ಗೊತ್ತಾಗ್ತದೆ, ಈಗಿರುವ ಭೂಮಿಯ ಭೂಪಟ ಒಂದು ವೇಳೆ ಬದಲಾಗ್ತದೆ. ಯಾವ ಭೂಪ್ರದೇಶ ಯಾವ ಕಡೆಗೆ ಚಲಿಸ್ತದೋ, ಭೂಮಿಯ ಯಾವ ಭಾಗ ಇನ್ನೊಂದು ಭೂಮಿಯ ಹೊಂದಿಗೆ ಹೋಗಿ ಸೇರಿಕೊಳ್ತದೋ ಅಥವಾ ಒಂದಕ್ಕೊಂದು ಅವುಗಳು ಹೇಗೆ ಬಡಿದುಕೊಳ್ತದೋ ನಮಗೆ ಗೊತ್ತಿಲ್ಲ. ಅಂತ ನಾನಾ ಸಂಗತಿಗಳಾಗ್ತದೆ. ಮಹಾಭೂಕಂಪ ಆಗ್ತದೆ. ಸೂರ್ಯನು ಕರಿ ಕಂಬಳಿ ಅಂತ ಕಪ್ಪಾಗ್ತಾನಂತೆ. ಪೂರ್ಣಚಂದ್ರ ಆತನ ರಕ್ತದಂತ ಆಗ್ತಾನೆ ಎಂಬುದಾಗಿ ಬರ್ತದೆ. ಆಕಾಶದ ನಕ್ಷತ್ರಗಳು ಹತ್ತಿಮರವನ್ನು ಅಲ್ಲಾಡಿಸುವಾಗ ಕಾಯಿಗಳನ್ನ ಉದುರಿಸೋ ಪ್ರಕಾರ ನಕ್ಷತ್ರಗಳಲ್ಲಿ ಅನೇಕ ನಕ್ಷತ್ರಗಳು ಭೂಮಿಗೆ ಬೀಳ್ತದೆ. ನಂತರದಲ್ಲಿ ಆಕಾಶದ ನಕ್ಷತ್ರಗಳು ಭೂಮಿಗೆ ಬೀಳ್ತದೆ ಎಂಬುದಾಗಿ ಬರ್ತದೆ. ನಂತರದಲ್ಲಿ ಆಕಾಶವು ಸುರುಳಿಯಾಗಿ ಸುತ್ತಲ್ಪಟ್ಟದು ಹೋಗಿ ಬಿಡ್ತದೆ ಎಂಬುದಾಗಿ ಬರ್ತದೆ. ಎಲ್ಲ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸ್ತದೆ. ಭೂಮಿಯ ಭೂಪಟದ ಸ್ಥಿತಿಗಳು ಬದಲಾಗ್ತದೆ. ಮತ್ತೆ ಇದಲ್ಲದೆ ಮನುಷ್ಯರ ಪೈಕಿ ಇರುವಂತಹ ನಾನಾ ವರ್ಗದ ಜನರು, ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು, ಆಳ್ವಿಕೆ ಮಾಡೋರು ಮೊದಲುಗೊಂಡು ಅಧಿಕಾರ ನಡೆಸುವಂಥ ಅಧಿಕಾರಿಗಳು, ಮಿಲಿಟರಿ ಅಧಿಕಾರಿಗಳು ಮೊದಲುಗೊಂಡು, ಐಶ್ವರ್ಯವಂತರುಗಳು ಮೊದಲುಗೊಂಡು, ಪರಾಕ್ರಮಶಾಲಿಗಳು ಮತ್ತು ದಾಸರು, ಸ್ವತಂತ್ರರು, ಹೀಗೆ ಎಲ್ಲ ವರ್ಗದ ಜನರು ಬೆಟ್ಟಗಳ ಗವಿಗಳಿಗೆ, ಬಂಡೆಗಳ ಸಂದುಗಳಿಗೆ ಓಡಿ ಹೋಗಿ ಅವುಗಳನ್ನ ಬೇಡಿಕೊಳ್ತಾರೆ. ಏನೆಂಬುದಾಗಿ ಅದನ್ನೇ ನಾವು 16-17 ಓದಿದ್ದು. ಅವ್ರು ಕೇಳಿಕೊಳ್ತಾರೆ, ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳ್ರಿ. ಯಾವ ಕಾರಣಕ್ಕೆ? ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖ, ತಂದೆಯಾದ ದೇವರ ಮುಖಕ್ಕೂ, ಮತ್ತು ಇನ್ನೊಂದು ವಿಚಿತ್ರವಾದ ಮಾತು ಬರ್ತದೆ, ಯಜ್ಞದ ಕುರಿಯಾದ ಆತನ ಕೋಪ. ಇಲ್ಲಿ ಈ ಕೋಪವನ್ನು ಹೇಳುವಾಗ ಯಾವುದೋ ಒಂದು ಕ್ರೂರ ಮೃಗದ ಒಂದು ಉಲ್ಲೇಖ ಇಲ್ಲಿಲ್ಲ.
ಯಜ್ಞದ ಕುರಿಮರಿ. ಯಾವ ಯಜ್ಞದ ಕುರಿಮರಿ ಬಂದು ಲೋಕದ ಪಾಪವನ್ನೆಲ್ಲ ಹೊತ್ತು ಅದನ್ನು ನಿವಾರಣೆ ಮಾಡಿತು, ದೇವರ ಕನಿಕರವನ್ನೆಲ್ಲ ಮೊದಲು ನಮಗೆ ಪ್ರಕಟಿಸಿತು, ದೇವರಿಂದ ದೊರಕುವ ಕ್ಷಮಾಪಣೆಗಾಗಿ ಯಜ್ಞಾರ್ಪಿತವಾಯಿತು. ಅದೇ ಕುರಿಮರಿ ಮುಂದೊಂದು ದಿವಸ ದೇವರ ಸಕಲ ಕೋಪವನ್ನು ತೋರ್ಪಡಿಸ್ಲಿಕ್ಕಿದೆ. ಅದು ಹಾಗಾಗಿ ಬರ್ತದೆ, ಯಜ್ಞದ ಕುರಿಯಾದ ತನ್ನ ಕೋಪಕ್ಕೂ ಈ ಜನರೆಲ್ಲ ಕೇಳ್ತಾರೆ, ನಮ್ಮನ್ನು ಮರೆ ಮಾಡ್ರಿ. ಅವ್ರು ಹೇಳ್ತಾರೆ, ಅವರ ಕೋಪವು ಕಾಣಿಸುವ ಮಹಾದಿನ ಬಂದ, ಇಬ್ಬರ ಮಹಾಕೋಪ ಕಾಣಿಸುವ ದಿನವು ಬಂದದೆ. ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು? ಪ್ರಿಯರೇ, ಈಗಿರುವ ಕಾಲ ನಮಗಾಗಿ ಮೊದಲು ರಕ್ಷಣೆಗಾಗಿ ಬಂದ ದೇವರ ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸುವ ಕಾಲ. ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪಾಪ ಹೊತ್ತವನು, ಶ್ರಮೆ ಅನುಭವಿಸಿದವನ ಆಶ್ರಯ ಪಡೆಯಬೇಕಾದ ಕಾಲ. ನಮಗಾಗಿ ರಕ್ತ ಸುರಿಸಿದವನ ಆಶ್ರಯ ಪಡೆಯಬೇಕಾದ ಕಾಲ. ನಮಗಾಗಿ ಪ್ರಾಣ ಕೊಟ್ಟವನ ಆಶ್ರಯ ಪಡೆಯಬೇಕಾದ ಕಾಲ. ನಮಗಾಗಿ ಸತ್ತು ಜೀವಿತನಾಗಿ ಮೃತ್ಯುಂಜಯನಾಗಿ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನನ್ನು ಆಶ್ರಯ ಪಡೆಯತಕ್ಕ ಕಾಲ. ಒಂದು ವೇಳೆ ಅದನ್ನು ತಿರಸ್ಕರಿಸುವುದಾದರೆ, ಆತನನ್ನು ಅಲ್ಲಗಳೆಯುವುದಾದರೆ, ಮುಂದೊಂದು ದಿನ ಬರ್ತದೆ, ಅದೇ ದೇವರ ಯಜ್ಞದ ಕುರಿಮರಿ ಆತನು ಆ ದಿನ ದೇವರ ಕನಿಕರವನ್ನಲ್ಲ, ಆ ದಿನ ದೇವರ ಮಹಾ ಕೋಪವನ್ನು ಪ್ರದರ್ಶಿಸುವನಾಗಿದ್ದಾನೆ. ಆ ದಿನಕ್ಕೆ ನಾವು ಸಿಕ್ಕಿಕೊಳ್ಳಬಾರದೆನ್ನುವುದಕ್ಕಾಗಿ ಆತನು ಈ ಕೃಪಾಕಾಲವನ್ನು ನಮಗೆ ಕೊಟ್ಟಿದ್ದಾನೆ. ಈಗಲೆಂಬಂತೆ ದೇವರ ಬಳಿ ಬಂದು ಅಡ್ಡಬಿದ್ದು ಆತನ ಮಗನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರಿ. ಇಲ್ಲವಾದರೆ ಆ ದಿನದಲ್ಲಿ ಆತನು ಯಾವ ಅರಸರನ್ನಾಗಲಿ, ಯಾವ ಐಶ್ವರ್ಯವಂತರನ್ನಾಗಲಿ, ಯಾವ ಸಹಸ್ರಾಧಿಪತಿಗಳು, ಪ್ರಭುಗಳು, ಯಾರನ್ನು ಆತನು ಬಿಟ್ಟು ಬಿಡುವವನಲ್ಲ, ಎಲ್ಲರ ಮೇಲೆ ಕೋಪ ತೋರಿಸುವವನೇ. ನೀನು ಭೂಮಿ ಮೇಲೆ ಎಂಥದೇ ಪ್ರಭಾವಿ ಮನುಷ್ಯನಾಗಿದ್ದರೂ ಯೇಸು ಕ್ರಿಸ್ತನನ್ನು ಅಲ್ಲಗಳೆಯುವುದಾದರೆ ಆ ದಿನದಲ್ಲಿ ಆತನ ಕೋಪದ ಎದುರು ನಾವು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೇರೇ, ಈ ಭಾಗದಲ್ಲಿ ಬರೆಯಲ್ಪಟ್ಟ ಯೇಸು ಕ್ರಿಸ್ತನ ಸಂಗತಿಯನ್ನು ನಾವು ಗ್ರಹಿಸಿ ನಡುಗೋಣ. ದೇವರ ಭಯಭಕ್ತಿಯಿಂದ ನಾವು ದೇವರ ಮುಂದೆ ಬರೋಣ. ದೇವರನ್ನು ನಾವು ಆಶ್ರಯಿಸುವಂತೆ ಯೇಸು ಕ್ರಿಸ್ತನ ಮೊರೆ ಹೋಗೋಣ. ವಾಕ್ಯ ಬರೆದದಲ್ಲ, ಪರಾತ್ಮನ ಮೊರೆ ಹೋಗಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವನು. ಹಾಗಾದರೆ ಪರಾತ್ಮನ ಉನ್ನತೋನ್ನತನಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸಬೇಕಾಗಿದೆ. ಆಗ ನಾವು ಉನ್ನತೋನ್ನತನಾದ ತಂದೆಯಾದ ದೇವರು, ಸಿಂಹಾಸನಾಸನಾಗಿರೋ ತಂದೆಯಾದ ದೇವರ ಸನ್ನಿಧಿಯಲ್ಲಿ ನಾವು ಸುರಕ್ಷಿತರು. ಇದನ್ನು ನಾವು ಅವಶ್ಯವಾಗಿ ಮಾಡಲೇಬೇಕು. ಇಲ್ಲಿ ನಾವು ಆಲಸ್ಯಗಾರರಾಗೋದು ಬೇಡವೇ ಬೇಡ. ದೇವರ ಕೋಪದಿಂದಲೂ ಯಜ್ಞದ ಕುರಿಮರಿಯಾದ ಆತನ ಕೋಪದಿಂದ ತಪ್ಪಿಸಿಕೊಳ್ಳುವಂಥ ಕೆಲಸ ಮಾಡಲೇಬೇಕು. ಆತ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವ ಕೆಲಸ ಮಾಡಲೇಬೇಕು. ಹಾಗಾಗಿ ರಕ್ಷಣೆ ಹೊಂದಲೇಬೇಕು. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ದೇವರ ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತನೇ, ನಿನ್ನ ಮಹಾಗಣವುಳ್ಳ ನಾಮಕ್ಕೆ ಸ್ತೋತ್ರ. ಅಪ್ಪ ತಂದೆಯೇ, ನೀನು ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿ ಅರ್ಪಿಸಿದ ಯೇಸು ಕ್ರಿಸ್ತನು, ಲೋಕದ ಪಾಪವನ್ನು ಹೊತ್ತ ದೇವರ ಯಜ್ಞದ ಕುರಿಮರಿಯನ್ನು ಆಶ್ರಯಿಸುವುದಕ್ಕಾಗಿ ಸಮಯ ಕೊಟ್ಟಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಕರ್ತನೇ, ನಾವು ಆತನನ್ನು ಸನ್ಮಾನಿಸ್ತೇವೆ, ಆತನನ್ನು ತಿರಸ್ಕರಿಸುವುದಿಲ್ಲ ಸ್ವಾಮಿ. ಆತ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. ನಿನ್ನ ದಯೆ ನಮ್ಮ ಮೇಲೆ ಬರಲಿ. ಕರ್ತನೆ, ಯಾರ್ಯಾರು ಆತನನ್ನು ಆಶ್ರಯಿಸಲು ಬೇಗ ಆಶ್ರಯಿಸುವಂಥ ಮನಸ್ಸನ್ನು ಅನುಗ್ರಹಿಸು. ಆ ಹೃದಯಗಳಲ್ಲಿ ಪರಿವರ್ತನೆಯನ್ನು ಅನುಗ್ರಹಿಸು. ಒಂದು ವೇಳೆ ತಪ್ಪಿದಲ್ಲಿ ಮುಂದೊಂದು ದಿನ ಮಹಾ ಕೋಪವು ಕಾಣುವ ದಿನ ಬರ್ತದೆ. ದೇವರೇ, ನೀನು ಆ ದಿನ ಭೂರಾಜರನ್ನು, ಪ್ರಭುಗಳನ್ನು, ಸಹಸ್ರಾಧಿಪತಿಗಳನ್ನು, ಐಶ್ವರ್ಯವಂತರನ್ನು, ದಾಸರನ್ನು, ಸ್ವತಂತ್ರನ, ಯಾರನ್ನೂ ನೀನು ಸಾಧಾರಣ ಜನರನ್ನು ಯಾರನ್ನೂ ಬಿಟ್ಟು ಬಿಡದೆ ಎಲ್ಲರ ಮೇಲೆ ದೇವರ ಕೋಪವನ್ನು ತೋರಿಸುವನಾಗಿದ್ದಿ. ಎಲ್ಲ ವರ್ಗದ ಜನರು ಕರ್ತನೆ, ಈಗ ನಿನ್ನನ್ನು ಅಲಕ್ಷಿಸಿದವರು, ಇವರೆಲ್ಲರ ಮೇಲೆ ನಿನ್ನ ಕೋಪ ಬರಲಿಕ್ಕಿದೆ. ದೇವರೇ, ಅಂಥ ಕೋಪದಿಂದ ನಾವು ತಪ್ಪಿಸಿಕೊಳ್ಳುವಂತೆ ಅಪ್ಪ ತಂದೆ, ಈಗ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ಆಶ್ರಯಿಸ್ತೇವೆ. ಕರ್ತನೆ, ಈ ವಾಕ್ಯದ ಮೂಲಕ ನಿನ್ನ ಎಚ್ಚರಿಸುವುದಕ್ಕಾಗಿ ಸ್ತೋತ್ರ. ನಮಗೆ ಭಯಭಕ್ತಿಯನ್ನು ಅನುಗ್ರಹಿಸು. ನಿನ್ನ ಎದುರು ನಮಗೆ ಒಂದು ನಡುಕವನ್ನು ಅನುಗ್ರಹಿಸು. ನಾವು ನಿನ್ನನ್ನು ಭಯಭಕ್ತಿಯಿಂದ ಸೇವಿಸುವರಾಗುವಂತೆ ಮಾಡು. ಸಕಲ ವಿಧದಲ್ಲಿ ನಾವು ನಿನ್ನ ಸನ್ಮಾನಿಸುವರಾಗುವಂತೆ, ನಿನಗೆ ವಿಧೇಯರಾಗುವಂತೆ ನಮ್ಮನ್ನು ಬಲಪಡಿಸು. ನಮ್ಮನ್ನು ಒಪ್ಪಿಸಿಕೊಡ್ತಾ ನಿನಗೆ ಮಹಿಮೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸುತ್ತೇವೆ. ವಂದನೆಗಳು.